ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ ಏನು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ವಾಟ್ ಎಕ್ಸಾಕ್ಟ್ಲಿ ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ, ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಓಕೆ, ಸ್ಪೆಷಲಿ ಯಾರು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಯಾರು ಸಪ್ರೇಷನಲ್ಲಿದ್ದೀರಾ, ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ ಏನಿದೆ, ಏನು ಫೀಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಸೊ ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಗೈಸ್, ಇದೇ ಸಂಡೇ ನಾನು 2 ಜೂನ್ ಮನಿ ವೆಬಿನಾರ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಮನಿ ಪ್ಲಸ್ ಮನಿ ರೇಖಿ ವೆಬಿನಾರ್. ಮನಿ ರೇಖಿಯಲ್ಲಿ ದೀಕ್ಷೆ ಕೊಡೋದಿರುತ್ತೆ ಆ್ಯಂಡ್ ಬ್ಲಾಗೇಜಸ್ನ ರಿಮೂವ್ ಮಾಡಿ ಮನಿ ಹೀಲಿಂಗ್ ಅನ್ನೋದನ್ನು ರೇಖಿ ಮುಖಾಂತರ ನೀವು ಬೇರೆದವ್ರಿಗೆ ನೀವು ಕೊಡಬಹುದು. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ನೀವು ಹೀಲಿಂಗ್ ಅನ್ನೋದನ್ನು ಕಳಿಸ್ಬಹುದು. ಸೊ ಯಾರಿಗೆ ರೇಖಿಯಲ್ಲಿ ಇಂಟ್ರೆಸ್ಟ್ ಇದೆ ಅಥವಾ ಹೀಲಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಸೊ ಸ್ಪಿರಿಚುವಾಲಿಟಿಗೆ ಇನ್ನೂ ಹತ್ತಿರ ಆಗಬೇಕು ಅಂದರೆ ಎಸ್, ಮನಿ ಈಸ್ ದ ಒನ್ ಆಫ್ ದಿ ಫಾರ್ಮ್ ಟು ಕನೆಕ್ಟ್ ಯೂನಿವರ್ಸ್ ಅಂತ ಹೇಳಬಹುದು. ಸೊ ಇಂಟ್ರೆಸ್ಟ್ ಇರೋರು, ಫಿನಾನ್ಷಿಯಲಿ ಅಬಂಡೆನ್ಸ್ ಅನ್ನೋದು ಬೇಕು, ಫಿನಾನ್ಷಿಯಲಿ ಫ್ರೀ ಅನ್ನೋದು ಬೇಕು ಅಂದರೆ ಈ ಒಂದು ವೆಬಿನಾರ್ನ ಜಾಯಿನ್ ಆಗಬಹುದು ಅಂತ ಹೇಳ್ತಾ, ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ, ಸೊ ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಅಗೇನ್ ಐ ಆಮ್ ಟೆಲ್ಲಿಂಗ್, ಇದು ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಐ ನೋ ಈ ಒಂದು ರೀಡಿಂಗ್ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ, ಬಿಕಾಸ್ ಯು ಆಲ್ ಆರ್ ವೇಟಿಂಗ್. ಲೈಕ್ ಪ್ರತಿಯೊಬ್ಬರು ವೇಟ್ ಮಾಡುವಂತಹ ಒಂದು ರೀಡಿಂಗ್ ಇದು. ಈವನ್ ನನಗೂ ಈ ಒಂದು ರೀಡಿಂಗ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಸ್ವೀಟ್ ಲವ್ ನೋಟ್ಸ್, ಟ್ರೂ ಲವ್ ನೋಟ್ಸ್ ಎಲ್ಲ ಇರುತ್ತೆ ಇದರಲ್ಲಿ. ಸೊ ಲೆಟ್ಸ್ ಸ್ಟಾರ್ಟ್. ಓಕೆ, ಐ ಬಿಲೀವ್ ಇನ್ ಅಸ್. ವಾವ್. ಸೊ ಫಸ್ಟ್ ಮೆಸೇಜ್ ಬರ್ತಾ ಇರೋದು, ನಾನು ನಮ್ಮಿಬ್ಬರ ಮೇಲೆ ನಂಬ್ತೀನಿ. ನೋಡಿ, ಇಲ್ಲಿ ನಿಮ್ಮನ್ನು ನಂಬ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಪರ್ಸನ್ ನಿಮ್ಮಿಬ್ಬರನ್ನು ನಂಬ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಟ್ ಮೀನ್ಸ್ ನಿಮ್ಮ ಪ್ರೀತಿನ, ನಿಮ್ಮಿಬ್ಬರ ಒಂದು ಬಾಂಡಿಂಗನ್ನು, ಅವರನ್ನು ಅವ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಅವ್ರು ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಯು ವಿಲ್ ಬಿ ಆಲ್ವೇಸ್ ಇನ್ ಮೈ ಮೆಮರೀಸ್. ವಾವ್. ಈ ಪರ್ಸನ್ಗೆ ಯಾವಾಗಲೂ ನೀವು ನೆನಪಲ್ಲಿರ್ತೀರಾ ಅಂತ ಹೇಳ್ತಾ ಇದ್ದಾರೆ. ಐ ವಾಂಟ್ ಟು ಡೇಟ್ ಯು ಬಟ್ ಐ ಡೋಂಟ್ ನೋ ಹೌ ಟು ಅಪ್ರೋಚ್. ಓಕೆ, ನಾನು ನಿಮ್ಮ ಜೊತೆ ಡೇಟ್ ಮಾಡಬೇಕು, ನಿಮ್ಮ ಜೊತೆ ಡೇಟ್ಗೆ ಹೋಗಬೇಕು ಅಂತ ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ಮೈಟ್ ಬಿ ಇಲ್ಲಿ ಒನ್ ಸೈಡೆಡ್ ಲವ್ ಆಗಿರಬಹುದು, ಕ್ರಶ್ ಆಗಿರಬಹುದು, ಸ್ಟಿಲ್ ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಬಟ್ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಲಾಂಗ್ ಡಿಸ್ಟೆನ್ಸಲ್ಲಿದ್ದೀರಾ, ಒಂದು ಸತಿನೂ ಡೇಟ್ ಹೋಗಿಲ್ಲ ಅಂದರೆ ಡೇಟ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಬಿಲೀವ್ ಇನ್ ಯುವರ್ ಸೆಲ್ಫ್ ಮೈ ಲವ್. ಓಕೆ, ಸೊ ನಿಮ್ಮನ್ನು ಬಿಲೀವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈ ಪರ್ಸನ್. ಸೊ ಲಾಂಗ್ ಡಿಸ್ಟೆನ್ಸ್ ಪ್ಲಸ್ ನೋ ಕಾಂಟ್ಯಾಕ್ಟ್ ಎರಡೂ ಇರಬಹುದು ಇಲ್ಲಿ. ವಿ ನೀಡ್ ಟು ವರ್ಕ್ ಆನ್ ಅವರ್ ಫ್ಯೂಚರ್ ಪ್ಲ್ಯಾನ್ಸ್ ನೌ. ಓಕೆ, ಸೊ ಫ್ಯೂಚರ್ ಬಗ್ಗೆ ಜಾಸ್ತಿ ಕಾಶಿಯಸ್ ಇದ್ದಾರೆ ಅಂತ ಹೇಳ್ಬೋದು. ಫ್ಯೂಚರ್ ಬಗ್ಗೆ ಜಾಸ್ತಿ ಪ್ಲ್ಯಾನಿಂಗ್ಸ್ ಮಾಡ್ಕೊಳ್ತಿದ್ದಾರೆ. ಸೊ ಈಗಿಂದ ನಾವು ಫ್ಯೂಚರ್ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ಫ್ಯೂಚರಲ್ಲಿ ಹ್ಯಾಪಿಯಾಗಿರ್ಬೋದು. ಸೊ ಸ್ವಲ್ಪ ಫ್ಯೂಚರ್ ಬಗ್ಗೆನೂ ಪ್ಲ್ಯಾನಿಂಗ್ಸ್ ಅನ್ನೋದನ್ನು ಎಕ್ಸಿಕ್ಯೂಟ್ ಮಾಡೋಣ ಅಂತ ಈ ಪರ್ಸನ್ ಹೇಳ್ತಾ ಇದ್ದಾರೆ. ಐ ಆಮ್ ಸೋ ಎಕ್ಸೈಟೆಡ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್. ವಾವ್. ಅಗೇನ್ ಈ ಒಂದು ಪರ್ಸನ್ಗೆ ಒನ್ ಸೈಡ್ ಯಾರಿದ್ದೀರಾ ಅಥವಾ ಕ್ರಶ್ ಯಾರಿದ್ದೀರಾ ಅಥವಾ ಫ್ರೆಂಡ್ ಅನ್ನೋರು ಯಾರಿದ್ರು ಇವರು. ಸೊ ಮೈಟ್ ಬಿ ಈ ಒಂದು ಫ್ರೆಂಡ್ಶಿಪ್ ಕಾಲೇಜಲ್ಲಿ ಸ್ಟಾರ್ಟ್ ಆಗಿತ್ತು ನಿಮ್ಮದು, ಆ್ಯಂಡ್ ಕಾಲೇಜ್ ಮುಗಿದ್ಮೇಲೆ ಮತ್ತೆ ನೋ ಕಾಂಟ್ಯಾಕ್ಟ್ ಆಗಿದ್ರಿ, ಆ್ಯಂಡ್ ನಾವು ಮತ್ತೆ ರೀಕನೆಕ್ಟ್ ಆಗಿದ್ದೀರಾ. ಆ್ಯಂಡ್ ಎಸ್, ಈ ಪರ್ಸನ್ಗೂ ಫೀಲಿಂಗ್ಸ್ ಇದೆ, ನಿಮಗೂ ಫೀಲಿಂಗ್ಸ್ ಇದೆ. ಬಟ್ ಈ ಪರ್ಸನ್ ಹೇಳ್ಕೊಳ್ಳಿ ಅಂತ ನೀವು ಕಾಯ್ತಾ ಇದ್ದರೆ ಖಂಡಿತ ಅವರು ವೇಟ್ ಮಾಡ್ತಾ ಇದ್ದಾರೆ, ಎಕ್ಸೈಟ್ ಆಗಿದ್ದಾರೆ ಅವರ ಫೀಲಿಂಗ್ಸ್ನ ಹೇಳ್ಕೊಳ್ಳೋದಕ್ಕೆ ಅಂತ ಅರ್ಥ ಇದೆ. ಓಕೆ, ನೆಕ್ಸ್ಟ್ ಮೆಸೇಜ್. ಐ ಡೋಂಟ್ ನೋ ವೆನ್ ಐ ಫೆಲ್ ಇನ್ ಲವ್ ವಿತ್ ಯು ಸೋ ಮಚ್. ಓಕೆ, ಈ ಪರ್ಸನ್ಗೆ ಗೊತ್ತಿಲ್ಲ ನಿಮ್ಮ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿಯಾಗಿತ್ತು ಅಥವಾ ಯಾವಾಗ ಇಷ್ಟು ಪ್ರೀತಿಯಲ್ಲಿ ಬಿದ್ದಿದ್ದೀನಿ ಅಂತ ಈ ಪರ್ಸನ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಐ ನೀಡ್ ಯು ಫಾರ್ ಎವರ್. ನನಗೆ ನೀನು ಬೇಕು ಯಾವಾಗ್ಲೂ ಅಂತ ಹೇಳ್ತಾ ಇದ್ದಾರೆ. ದಟ್ಸ್ ರಿಯಲಿ ಕ್ಯೂಟ್. ದೇರ್ ಈಸ್ ಸೋ ಮಚ್ ಐ ವಾಂಟ್ ಟು ಸೇ ಟು ಯು. ಓಕೆ, ಐ ಥಿಂಕ್ ಇಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ತುಂಬ ದಿನದಿಂದ ಆಗಿದೆ ಅಂತ ಕಾಣಿಸುತ್ತೆ, ಅಥವಾ ರೀಸೆಂಟಾಗಿ ನೀವು ಮತ್ತೆ
ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ. ಬಟ್ ನಾವು ಈಗ ಕನ್ವರ್ಸೇಷನ್ ಬರೀ ಹಾಯ್ ಬಾಯ್ ಅನ್ನೋಷ್ಟರಲ್ಲಿದೆ, ಅಥವಾ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಇಷ್ಟರಲ್ಲೇ ಇದೆ. ಬಟ್ ಸ್ಟಿಲ್ ಈ ಪರ್ಸನ್ ಇನ್ನೂ ತುಂಬ ಹೇಳ್ಕೋಬೇಕು, ತುಂಬ ಓಪನ್ ಅಪ್ ಆಗಬೇಕು ಅಂತ ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ಬಟ್ ಯಾವಾಗ ಆಗ್ತಾರೋ ಗೊತ್ತಿಲ್ಲ. ಬಟ್ ಸೂನ್ ಆದಷ್ಟು ಬೇಗ ಅವ್ರು ಓಪನ್ ಅಪ್ ಆಗ್ತಾರೆ, ತುಂಬ ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ. ಖಂಡಿತ ಅವ್ರು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮೈಟ್ ಬಿ ನಿಲ್ಲಿಸೋದಿಲ್ಲ. ಸೊ ನಿಮ್ಮ ಕಿವಿನ ಓಪನ್ ಆಗಿ ಇಟ್ಕೊಳ್ಳಿ ಕೇಳಿಸ್ಕೊಳ್ಳೋದಕ್ಕೆ. ಓಕೆ, ಸೊ ನೆವರ್ ಫರ್ಗೆಟ್ ಹೌ ಸ್ಪೆಷಲ್ ಯು ಆರ್ ಟು ಮೀ. ವಾವ್. ಸೊ ಈ ಪರ್ಸನ್ ಹೇಳ್ತಾ ಇರೋದು, ಯಾವತ್ತೂ ಮರಿಬೇಡ ನೀ ನನಗೆ ಎಷ್ಟು ಸ್ಪೆಷಲ್ ಆಗಿದ್ದೆ ಅಂತ. ಐ ವಿಶ್ ಐ ವುಡಂಟ್ ಹ್ಯಾವ್ ಸ್ಪೋಕನ್ ಇನ್ ಆ್ಯಂಗರ್, ಐ ಲವ್ ಯು. ಓಕೆ, ಸೊ ಮೈಟ್ ಬಿ ಇಲ್ಲಿ ಕೆಲವರು ಡಿಸ್ಟೆನ್ಸ್ ಆಗಿರೋದು ಅಥವಾ ಕಮ್ಯುನಿಕೇಷನ್ ಗ್ಯಾಪ್ ಆಗಿರೋದು ಒಂದು ಆರ್ಗ್ಯುಮೆಂಟಿಂದ ಇವರು ಕೋಪದಲ್ಲಿ ನಿಮಗೆ ಮಾತಾಡಿದ್ದಾರೆ. ಆ ಒಂದು ಕಾರಣಕ್ಕೆ ನಿಮ್ಮಿಬ್ಬರ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ. ಸೊ ಆ ಒಂದು ಕೋಪನ ನಾನು ಕಂಟ್ರೋಲ್ ಮಾಡ್ಕೋಬೇಕಾಗಿತ್ತು. ಕೋಪದಿಂದ ಮಾತಾಡಿದ್ದಕ್ಕೆ ಈ ಪರ್ಸನ್ ರಿಗ್ರೆಟ್ ಆಗ್ತಾ ಇದ್ದಾರೆ, ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ, ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಐ ಆಮ್ ಜಸ್ಟ್ ನಾಟ್ ಮ್ಯಾಚ್ಯೂರ್ ಇನಫ್ ಫಾರ್ ಅ ಲವ್ ಸೋ ಡೀಪ್. ಓಕೆ, ಸೊ ಈ ಒಂದು ಪ್ರೀತಿನ ಇನ್ನೊಂದು ಸ್ಟೆಪ್ ಮುಂದೆ ತೊಗೊಂಡು ಹೋಗೋದಕ್ಕೆ ಅಥವಾ ಕಮಿಟ್ಮೆಂಟ್ ಕೊಡೋದಕ್ಕೆ ಅಥವಾ ಹ್ಯಾಂಡಲ್ ಮಾಡೋದಕ್ಕೆ ಸಿಚುವೇಶನ್ಸ್ನ ಅಷ್ಟು ಮ್ಯಾಚುರಿಟಿ ನನಗೆ ಇನ್ನೂ ಬಂದಿಲ್ಲ ಅಂತ ಈ ಪರ್ಸನ್ ಹೇಳ್ತಾ ಇದ್ದಾರೆ. ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಮೀ ಲಾಫ್ ವೆನ್ ಐ ಡೋಂಟ್ ಇವನ್ ವಾಂಟ್ ಟು ಸ್ಮೈಲ್. ಓಕೆ, ಈ ಪರ್ಸನ್ ನಿಮ್ಮ ಜೊತೆಗಿದ್ರೆ ತುಂಬ ಖುಷಿಯಾಗಿರ್ತಾರೆ ಅಂತ ಹೇಳಬಹುದು. ತುಂಬ ನಗಿಸ್ತೀರಾ, ತುಂಬ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಚೆನ್ನಾಗಿದೆ ನಿಮ್ಮದು ಅಂತ ಹೇಳಬಹುದು. ಯಾವಾಗಲೂ ಹ್ಯಾಪಿಯಾಗಿರ್ತಿದ್ರು ನಿಮ್ಮ ಜೊತೆ ಇದ್ದಾಗ ಅಂತ ಹೇಳಬಹುದು. ಅದಕ್ಕೆ ಅವ್ರು ಥ್ಯಾಂಕ್ ಯು ಹೇಳ್ತಾ ಇದ್ದಾರೆ. ಐ ಪ್ರಿಟೆಂಡ್ ನಾಟ್ ಟು ಲವ್ ಯು ಬಟ್ ಐ ಡಿಡ್ ಆ್ಯಂಡ್ ಐ ಸ್ಟಿಲ್ ಡು. ಓಕೆ, ಕೆಲವರಿಗೆ ಇಲ್ಲಿ ನಿಮ್ಮ ಪರ್ಸನ್ ಪ್ರಿಟೆಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಮೈಟ್ ಬಿ ಅವ್ರು ನಿಮ್ಗೆ ಅನ್ನಿಸ್ತಾ ಇರ್ಬೋದು ದಟ್ ಅವ್ರು ಅವಾಯ್ಡ್ ಮಾಡ್ತಾ ಇದ್ದಾರೆ, ನನ್ನ ಮೇಲೆ ಫೀಲಿಂಗ್ಸ್ ಇಲ್ಲ, ನನ್ನನ್ನು ಮರ್ತಿದ್ದಾರೆ, ಮೂವ್ ಆನ್ ಆಗಿದ್ದಾರೆ, ಈ ರೀತಿ ಎಲ್ಲ ನಿಮಗೆ ಅನ್ನಿಸ್ತಾ ಇದ್ದರೆ ನೋ, ಆ್ಯಕ್ಚುಲಿ ಈ ಪರ್ಸನ್ ಇನ್ನೂ ಪ್ರೀತಿಸ್ತಾ ಇದ್ದಾರೆ ನಿಮ್ಮನ್ನು. ಅದೇ ಮುಂಚೆ ಇರುವಂಥ ಒಂದು ಭಾವನೆಯಲ್ಲೇ ಇದ್ದಾರೆ. ಮೈಟ್ ಬಿ ಇವ್ರಿಗೆ ಬೇರೆ ಮದುವೆ ಕೂಡ ಆಗಿರ್ಬೋದು ಕೆಲವ್ರಿಗೆ. ಬಟ್ ಸ್ಟಿಲ್ ಈ ಪರ್ಸನ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ ಅಂತ ಹೇಳಬಹುದು. ಇನ್ನು ಕೆಲವ್ರಿಗೆ ಮೂವ್ ಆನ್ ಆಗಿದ್ದಾರೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಸ್ಟಿಲ್ ನೋ ಈ ಪರ್ಸನ್, ಬಿಕಾಸ್ ಮೈಟ್ ಬಿ ಈ ಪರ್ಸನ್ ಫೀಲ್ ಮಾಡ್ತಾ ಇರೋದು ಅವರಿಂದ ನಿಮಗೆ ತೊಂದರೆ ಆಗುತ್ತೆ, ಫ್ಯೂಚರಲ್ಲಿ ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಪ್ರೀತಿ ಇಲ್ಲ ಅಂತ ನಟಿಸಿದರೆ ಮೈಟ್ ಬಿ ಇನ್ನೂ ಚೆನ್ನಾಗಿರೋ ಒಂದು ಪರ್ಸನ್ ಅವ್ರ ಲೈಫಿಗೆ ಸಿಗ್ತಾರೆ, ಆವಾಗ ಅವ್ರು ಮೂವ್ ಆನ್ ಆಗ್ತಾರೆ. ಸೊ ನಿಮ್ಮ ಬಗ್ಗೆ ಈ ರೀತಿಯ ಒಂದು ಯೋಚನೆಯಲ್ಲಿ ಇವರಿದ್ದಾರೆ ಅಂತ ಹೇಳಬಹುದು. ಬಿ ಹ್ಯಾಪಿ ವೆರ್ ಎವರ್ ಯು ಆರ್. ಸೊ ಎಲ್ಲೇ ಇರು, ಹೇಗೆ ಇರು, ಹ್ಯಾಪಿಯಾಗಿರು ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಮೆಸೇಜ್, ಐ ನೆವರ್ ಫೀಲ್ಸ್ ಗುಡ್ ವೆನ್ ವಿ ಆರ್ಗ್ಯೂ, ಲೆಟ್ಸ್ ಸಾರ್ಟ್ ಔಟ್. ಓಕೆ, ಸೊ ನಾವಿಬ್ಬರು ಆರ್ಗ್ಯೂ ಮಾಡಿದ್ರೆ ನನಗೆ ಯಾವತ್ತೂ ಇಷ್ಟ ಆಗೋದಿಲ್ಲ. ಸೊ ಸಾರ್ಟ್ ಔಟ್ ಮಾಡ್ಕೊಳ್ಳೋಣ, ಸರಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಐ ಲವ್ ವಾಚಿಂಗ್ ಯು ಪ್ಲೇ ಸ್ಪೋರ್ಟ್ಸ್. ಓಕೆ, ನೀವು ಸ್ಪೋರ್ಟ್ಸಲ್ಲಿ ತುಂಬ ಅಥವಾ ಆ್ಯಕ್ಟಿವಿಟೀಸಲ್ಲಿ ತುಂಬ ಚೆನ್ನಾಗಿದ್ರಿ ಅಂತ ಕಾಣಿಸುತ್ತೆ. ಅದನ್ನು ಅವ್ರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅದನ್ನು ನೀವು ಆಟ ಆಡೋದನ್ನು ಅವ್ರು ಇಷ್ಟಪಡ್ತಾರೆ. ಮೈಟ್ ಬಿ ಕೆಲವರು ಫುಟ್ಬಾಲಲ್ಲಿ ಇರಬಹುದು, ಕೆಲವರು ವಾಲಿಬಾಲ್, ಅಥವಾ ಸಮ್ ಪೀಪಲ್ ಆರ್ ಪ್ಲೇಯಿಂಗ್ ಖೋಖೋ ಆ್ಯಂಡ್ ಆಲ್ ಇನ್ ಸ್ಕೂಲ್ ಆರ್ ಕಾಲೇಜಸ್ ಆ್ಯಂಡ್ ಆಲ್. ಸೊ ಅದನ್ನು ಇನ್ನೂ ನೆನಪು ಮಾಡ್ಕೊಳ್ತಾ ಇದ್ದಾರೆ, ಇನ್ನೂ ಅದು ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಐ ಫೀಲ್ ಸೋ ಸೇಫ್ ವಿತ್ ಯು. ಸೊ ನಿನ್ನ ಜೊತೆ ಇದ್ದರೆ ನಾನು ಸೇಫಾಗಿ ಫೀಲ್ ಮಾಡ್ತೀನಿ ಅಂತ ಈ ಪರ್ಸನ್ ಹೇಳ್ತಾ ಇದ್ದಾರೆ. ಐ ಕಿಸ್ ಯು. ವಾವ್, ಸೊ ರೊಮ್ಯಾಂಟಿಕ್. ಸೊ ಈ ಪರ್ಸನ್ ನಿಮ್ಮನ್ನ ಕಿಸ್ ಮಾಡ್ತೀನಿ ಅಂತಿದ್ದಾರೆ, ಕಿಸ್ ಮಾಡಬೇಕು ಅಂತಿದ್ದಾರೆ. ಲೆಟ್ಸ್ ಬಿ ಟುಗೆದರ್. ಮೈಟ್ ಬಿ ಇಲ್ಲಿ ಡಿಸ್ಟೆನ್ಸ್ ತುಂಬ ಜಾಸ್ತಿ ಆಗಿದೆ. ಸೊ ಜೊತೆಗಿರೋಣ ಅಂತ ಹೇಳ್ತಾ ಇದ್ದಾರೆ. ಮೈಟ್ ಬಿ ಇಲ್ಲಿ ಲಿವ್ ಇನ್ ಇರೋಣ ಅಂತ ಹೇಳ್ತಾ ಇದ್ದಾರೆ, ಅಥವಾ ಮ್ಯಾರೇಜ್ ಆಗೋಣ ಅಂತ ಹೇಳ್ತಾ ಇದ್ದಾರೆ. ಜೊತೆಗಿರೋಣ, ಒಟ್ಟಿಗೆ ಇರೋಣ, ಅಥವಾ ಕೆಲವ್ರಿಗೆ ಹೇಳ್ತಾ ಇರೋದು ಒಂದೇ ಆಫೀಸ್ಗೆ ಶಿಫ್ಟ್ ಆಗೋಣ, ಒಂದೇ ಆಫೀಸಲ್ಲಿ ಕೆಲಸ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಯು ಆರ್ ಸೋ ಹ್ಯಾಂಡ್ಸಮ್ ಆರ್ ಬ್ಯೂಟಿಫುಲ್ ಅಂತ ತಗೊಳ್ಳಿ. ನೆಕ್ಸ್ಟ್ ಮೆಸೇಜ್, ಐ ವಾಂಟ್ ಯು ಸೋ ಬ್ಯಾಡ್ಲಿ ಇನ್ ಮೈ ಲೈಫ್ ಬಟ್ ಐ ಡೋಂಟ್ ನೋ ಹೌ ಟು ಟೆಲ್ ಯು ದಿಸ್. ಸೊ ಈ ಪರ್ಸನ್ಗೆ ನೀವು ತುಂಬ ಬೇಕು, ಬಟ್ ಸ್ಟಿಲ್ ಅವ್ರಿಗೆ ಹೇಗೆ ಹೇಳ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಹುದು. ಓ, ಐ ಆಮ್ ಸಾರಿ ಫಾರ್ ಹರ್ಟಿಂಗ್ ಯು. ಓಕೆ, ಸೊ ನೋಡಿ ಇಲ್ಲಿ ನಿಮ್ಮಿಬ್ಬರ ಆರ್ಗ್ಯುಮೆಂಟ್ಸ್ ಏನೆಲ್ಲ ಆಗಿತ್ತು, ಅದಕ್ಕೋಸ್ಕರ ಈ ಪರ್ಸನ್ ಸಾರಿ ಕೇಳ್ತಾ ಇದ್ದಾರೆ, ಸಾರಿ ಫೀಲ್ ಮಾಡ್ತಾ ಇದ್ದಾರೆ. ಸಪೋಸ್ ಅವರೇನಾದರೂ ಟೆಕ್ಸ್ಟ್ ಮಾಡಿದರೆ ಅಥವಾ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ಹೋಗಿ ಕಾಂಟ್ಯಾಕ್ಟ್ ಮಾಡಿ, ಮೀಟಾಗಿ ಅಂತ ಹೇಳ್ತೀನಿ.
ಐ ಮಿಸ್ ಯು ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಐ ಮಿಸ್ ಯು ಅಂತ ಬರ್ತಾ ಇದೆ. ಸೊ ಓವರಾಲ್ ದ ರೀಡಿಂಗ್ ನೋಡೋದಾದರೆ ಈ ಪರ್ಸನ್ಗೆ ನಿಮ್ಮ ಮೇಲೆ ಇನ್ನೂ ಫೀಲಿಂಗ್ಸ್ ಇದೆ, ಅಷ್ಟೇ ಪ್ರೀತಿ ಇದೆ. ಬಟ್ ಏನೋ ಒಂದು ತಡೀತಾ ಇದೆ, ಅದು ಏನು ತಡೀತಾ ಇದೆ ಅದು ನಿಮಗೂ ಚೆನ್ನಾಗಿ ಗೊತ್ತಿರುತ್ತೆ. ಕೆಲವ್ರಿಗೆ ಮನೇಲಿ ಒಪ್ಪಲ್ಲ ಅನ್ನೋದು, ಇನ್ನು ಕೆಲವ್ರಿಗೆ ಫಿನಾನ್ಷಿಯಲಿ ಪ್ರಾಬ್ಲಮ್ ಇರಬಹುದು, ಮತ್ತು ಕೆಲವ್ರಿಗೆ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು. ಏನೇ ಇಶ್ಯೂಸ್ ಇದ್ದರೂ ಕೂತು ಬಗೆಹರಿಸ್ಕೊಳ್ಳಿ, ಮಾತಾಡಿ ಅಂತ ಹೇಳ್ತೀನಿ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.